ನಮಸ್ಕಾರ ಎಲ್ರಿಗೂ. IVF ಜರ್ನಿಯಲ್ಲಿ ಭ್ರೂಣದ ಗ್ರೇಡಿಂಗ್ ಅನ್ನೋ ಮಾತು ಕೇಳಿರ್ಬೋದು ಅಲ್ವಾ? ಕೇಳಿದಾಗ ಸ್ವಲ್ಪ ಗೊಂದಲ ಅನ್ಸ್ಬೋದು, ಇದೇನಪ್ಪಾ ಅಂತ. ಬನ್ನಿ, ಇವತ್ತು ಈ ಇಡೀ ಪ್ರಕ್ರಿಯೆಯನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಕ್ರಿಯೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸುಲಭ ಉಪಾಯ ಇದೆ. ಈ ಭ್ರೂಣದ ಗ್ರೇಡಿಂಗ್ ಇದೆಯಲ್ಲ, ಅದೊಂದು ರೀತಿ ಮೈಕ್ರೋಸ್ಕೋಪ್ ಕೆಳಗೆ ನಡೆಯೋ ಸೌಂದರ್ಯ ಸ್ಪರ್ಧೆ ಅಂತ ಅಂದ್ಕೊಳ್ಳಿ. ಹೌದು, ಈ ರೀತಿ ಹೋಲಿಸ್ಕೊಂಡ್ರೆ ಈ ಸಂಕೀರ್ಣ ವಿಷಯ ಅಷ್ಟೊಂದು ಭಯ ಹುಟ್ಟಿಸಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ. ಹಾಗಾದ್ರೆ ಈ ಸೌಂದರ್ಯ ಸ್ಪರ್ಧೆಯಲ್ಲಿ ತೀರ್ಪುಗಾರರಾದ ನಮ್ಮ ಭ್ರೂಣಶಾಸ್ತ್ರಜ್ಞರು ಅವರು ನಿಖರವಾಗಿ ಏನನ್ನ ನೋಡ್ತಾರೆ? ಬನ್ನಿ, ಈಗ ನಿಜವಾದ ವಿಜ್ಞಾನದ ಒಳಗೆ ಹೋಗಿ ನೋಡೋಣ. ಅವರು ಯಾವ್ಯಾವ ಅಂಶಗಳನ್ನ ಗಮನಿಸ್ತಾರೆ ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ಸರಿ, ಫಲೀಕರಣ ಆದ್ಮೇಲೆ ಭ್ರೂಣ ಲ್ಯಾಬ್ನಲ್ಲಿ ಬೆಳೆಯೋಕೆ ಶುರುವಾಗುತ್ತೆ. ನಮ್ಮ ಪಯಣದಲ್ಲಿ ಮೊದಲನೇ ತಪಾಸಣಾ ಕೇಂದ್ರ ಅಂದ್ರೆ ಚೆಕ್ ಪಾಯಿಂಟ್ ಬರೋದು 3ನೇ ದಿನ. ಈ ಹಂತದಲ್ಲಿ ಭ್ರೂಣ ಹೇಗಿರುತ್ತೆ, ಅದನ್ನ ಹೇಗೆ ಮೌಲ್ಯಮಾಪನ ಮಾಡ್ತಾರೆ ಅಂತ ನೋಡೋಣ ಬನ್ನಿ. 3ನೇ ದಿನ ಮುಖ್ಯವಾಗಿ ನೋಡೋದು ಅಂದ್ರೆ ಜೀವಕೋಶಗಳು ಎಷ್ಟು ನೀಟಾಗಿ ವಿಭಜನೆ ಆಗ್ತಿವೆ ಅಂತ. ಇಲ್ಲಿ ಗ್ರೇಡ್ 2 ಅಂದ್ರೆ ಉತ್ತಮ ಮತ್ತು ಗ್ರೇಡ್ 3 ಅಂದ್ರೆ ಸಾಧಾರಣ. ಗ್ರೇಡ್ 2 ಅಲ್ಲಿ ಜೀವಕೋಶಗಳು ಹೆಚ್ಚಾಗಿ ಒಂದೇ ಸಮ ಇರುತ್ತೆ. ಹತ್ರ 10%ಗಿಂತ ಕಡಿಮೆ ಅವಶೇಷಗಳು ಇರುತ್ತೆ. ಅದೇ ಗ್ರೇಡ್ 3ಯಲ್ಲಿ ಜೀವಕೋಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, 50%ವರೆಗೂ ಅವಶೇಷಗಳು ಇರ್ಬೋದು. ಸೊ ಗ್ರೇಡ್ 1 ಅಂದ್ರೆ ಅತ್ಯುತ್ತಮ, ಗ್ರೇಡ್ 4 ಅಂದ್ರೆ ಸ್ವಲ್ಪ ಗುಣಮಟ್ಟ ಕಡಿಮೆ ಅಂತ ಅರ್ಥ. 3ನೇ ದಿನದ ಚೆಕ್ ಪಾಯಿಂಟ್ ಮುಗೀತು. ಈಗ ಭ್ರೂಣ ತನ್ನ ಪ್ರಯಾಣವನ್ನ ಮುಂದುವರಿಸುತ್ತೆ. ಮುಂದಿನ ಪ್ರಮುಖ ಮೈಲಿಗಲ್ಲು ಬರೋದು 5ನೇ ದಿನ. ಈ ಹಂತಕ್ಕೆ ಬ್ಲಾಸ್ಟೋಸಿಸ್ಟ್ ಅಂತ ಕರೀತಾರೆ. ಇಲ್ಲಿ ಗ್ರೇಡಿಂಗ್ ವ್ಯವಸ್ಥೆ ಇನ್ನೂ ಸ್ವಲ್ಪ ವಿವರವಾಗಿರುತ್ತೆ, ಹಾಗಾಗಿ ನಮಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ. 5ನೇ ದಿನದ ಗ್ರೇಡ್ ನೋಡಿದ್ರೆ ಅದು 4AA ತರ ಒಂದು ಕೋಡ್ ರೀತಿ ಇರುತ್ತೆ. ಅಂದ್ರೆ ಒಂದು ಸಂಖ್ಯೆ ಮತ್ತು 2 ಅಕ್ಷರಗಳು. ನೋಡಿದ ತಕ್ಷಣ ಏನಿದು ಅಂತ ಗೊಂದಲ ಆಗ್ಬಹುದು. ಆದ್ರೆ ಚಿಂತೆ ಬೇಡ, ಬನ್ನಿ ಮುಂದಿನ ಸ್ಲೈಡ್ಗಳಲ್ಲಿ ಈ ಕೋಡ್ನ ಪ್ರತಿಯೊಂದು ಭಾಗವನ್ನು ಬಿಡಿಸಿ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಈ ಕೋಡ್ನ ಮೊದಲನೇ ಭಾಗ ಅಂದ್ರೆ ಆ ಸಂಖ್ಯೆ, ಅದು ವಿಸ್ತರಣೆಯನ್ನ ಸೂಚಿಸುತ್ತೆ. ಸರಳವಾಗಿ ಹೇಳೋದಾದ್ರೆ ಭ್ರೂಣ ಎಷ್ಟು ದೊಡ್ಡದಾಗಿದೆ ಅಂತ. ಆ ಭ್ರೂಣ ತನ್ನ ಚಿಪ್ಪಿನಿಂದ ಹೊರಗೆ ಬರೋಕೆ ಪ್ರಯತ್ನ ಮಾಡ್ತಿರುತ್ತೆ. ಯಾಕಂದ್ರೆ ಗರ್ಭಾಶಯಕ್ಕೆ ಅಂಟ್ಕೊಳ್ಳೋಕೆ ಇದು ತುಂಬಾನೇ ಮುಖ್ಯವಾದ ಹಂತ. ಸಾಮಾನ್ಯವಾಗಿ 3ರಿಂದ 6ವರೆಗಿನ ಗ್ರೇಡ್ ಇದ್ರೆ ಅದನ್ನ ವರ್ಗಾವಣೆಗೆ ಸೂಕ್ತ ಅಂತ ಪರಿಗಣಿಸಲಾಗುತ್ತೆ. ಈಗ ಕೋಡ್ನ ಮೊದಲನೇ ಅಕ್ಷರ ಬಹುಶಃ ಇದೇ ಎಲ್ಲದಕ್ಕಿಂತ ಮುಖ್ಯ ಅಂತ ಹೇಳ್ಬೋದು. ಇದು ಇನ್ನರ್ ಸೆಲ್ ಮಾಸ್ ಅಥವಾ ICMನ ಗುಣಮಟ್ಟವನ್ನ ಹೇಳುತ್ತೆ. ಅಂದ್ರೆ ಇವೇ ಮುಂದೆ ಮಗುವಾಗಿ ಬೆಳೆಯುವ ಜೀವಕೋಶಗಳು. ಎ ಗ್ರೇಡ್ ಸಿಕ್ಕಿದ್ರೆ ಈ ಜೀವಕೋಶಗಳು ತುಂಬಾ ದಟ್ಟವಾಗಿ ಚೆನ್ನಾಗಿ ಜೋಡಣೆಯಾಗಿದೆ ಅಂತ ಅರ್ಥ. ಹಾಗೆ 2ನೇ ಅಕ್ಷರ ಟ್ರೊಫೆಕ್ಟೋಡರ್ಮ್ ಅಥವಾ TEಯ ಗುಣಮಟ್ಟವನ್ನ ಹೇಳುತ್ತೆ. ಇವು ಮುಂದೆ ಜರಾಯು ಅಂದ್ರೆ ಪ್ಲಾಸೆಂಟಾ ಆಗಿ ಬೆಳೆಯುವ ಜೀವಕೋಶಗಳು. ಮಗುವಿನ ಬೆಳವಣಿಗೆಗೆ ಬೆಂಬಲ ನೀಡೋ ಇಡೀ ವ್ಯವಸ್ಥೆ ಇದೇ ಆಡಿರೋದ್ರಿಂದ ಇದರ ಗುಣಮಟ್ಟ ಕೂಡ ಗರ್ಭಧಾರಣೆ ಯಶಸ್ವಿಯಾಗೋಕೆ ಅಷ್ಟೇ ಮುಖ್ಯ. ಈ ಕೋಷ್ಟಕ ನೋಡಿ, A, B ಮತ್ತು C ಗ್ರೇಡ್ಗಳ ನಡುವೆ ಇರೋ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. A ಗ್ರೇಡಲ್ಲಿ ಮಗು ಮತ್ತು ಜರಾಯು ಎರಡೂ ಭಾಗದ ಜೀವಕೋಶಗಳು ಜಾಸ್ತಿ ಸಂಖ್ಯೆಯಲ್ಲಿ ದಟ್ಟವಾಗಿ ಜೋಡಣೆಯಾಗಿರುತ್ತೆ. ಅದೇ C ಗ್ರೇಡ್ಗೆ ಬಂದಾಗ ಜೀವಕೋಶಗಳ ಸಂಖ್ಯೆ, ಅದರ ಜೋಡಣೆ ಎರಡೂ ಕಡಿಮೆ ಆಗುತ್ತೆ. ಸೊ ಉತ್ತಮವಾಗಿ ಎರಡೂ ಭಾಗಗಳಿಗೆ ಒಳ್ಳೆ ಗ್ರೇಡ್ ಇದ್ರೆ ಯಶಸ್ಸಿನ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿ, ಇಷ್ಟೊತ್ತು ನಾವು ಮಾತಾಡಿದ್ದು ಭ್ರೂಣದ ಹೊರಗಿನ ನೋಟದ ಬಗ್ಗೆ, ಅಂದ್ರೆ ಅದರ ಸೌಂದರ್ಯದ ಬಗ್ಗೆ. ಆದರೆ ನಿಜವಾದ ಆರೋಗ್ಯ ಇರೋದು ಒಳಗಡೆ, ಅದರ ಆನುವಂಶಿಕ ರಚನೆಯಲ್ಲಿ. ಸೊ ಈಗ ನಾವು ಆ ಹೊರನೋಟವನ್ನ ದಾಟಿ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಆ ಸೌಂದರ್ಯ ಸ್ಪರ್ಧೆಯಲ್ಲಿ ಗೆದ್ದ ಭ್ರೂಣ ಒಳಗಿನಿಂದ ಅಷ್ಟು ಆರೋಗ್ಯವಾಗಿ ಇಲ್ಲ ಅಂದ್ರೆ, ಇಲ್ಲಿಯೇ ಆನುವಂಶಿಕ ಪರೀಕ್ಷೆ ಅನ್ನೋದು ಚಿತ್ರಕ್ಕೆ ಬರುತ್ತೆ. PGTA ಅಂದ್ರೆ ಇದೊಂದು ಆನುವಂಶಿಕ ಪರೀಕ್ಷೆ. ಇದು ಏನ್ ಮಾಡುತ್ತಂದ್ರೆ ಭ್ರೂಣದಲ್ಲಿ ಸರಿಯಾದ ಸಂಖ್ಯೆಯ ವರ್ಣತಂತುಗಳು ಅಂದ್ರೆ ಕ್ರೋಮೋಸೋಮ್ಗಳು ಇವ್ಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಒಬ್ಬ ಮನುಷ್ಯ ಆರೋಗ್ಯವಾಗಿ ಬೆಳೆಯೋಕೆ 46 ಕ್ರೋಮೋಸೋಮ್ಗಳು ಬೇಕು. ನಿಖರವಾಗಿ 46 ಇದ್ರೆ ಆ ಭ್ರೂಣವನ್ನ ಯೂಪ್ಲಾಯ್ಡ್ ಅಂತಾರೆ, ಅಂದ್ರೆ ಆನುವಂಶಿಕವಾಗಿ ಸಾಮಾನ್ಯ ಅಂತ. ಈ ಗ್ರಾಫ್ ನೋಡಿ, ಇದು ಒಂದು ತುಂಬಾ ಆಸಕ್ತಿಕರ ವಿಷಯವನ್ನ ಹೇಳುತ್ತೆ. ಎಡಗಡೆ ನೋಡೋಕೆ ಉತ್ತಮ ದರ್ಜೆಯ ಭ್ರೂಣದ ಯಶಸ್ಸಿನ ಪ್ರಮಾಣ ಇದೆ. ಆದ್ರೆ ಬಲಗಡೆ ನೋಡಿ, ಆನುವಂಶಿಕವಾಗಿ ಸಾಮಾನ್ಯವಾದ ಅಂದ್ರೆ ಯೂಪ್ಲಾಯ್ಡ್ ಭ್ರೂಣದ ಯಶಸ್ಸಿನ ಪ್ರಮಾಣ ಎಷ್ಟೊಂದು ಹೆಚ್ಚಿದ. ಇದರ ಅರ್ಥ ಏನು ಅಂದ್ರೆ ಹೊರಗಿನ ನೋಟಕ್ಕಿಂತ ಭ್ರೂಣದ ಆನುವಂಶಿಕ ಆರೋಗ್ಯ ಯಶಸ್ಸಿಗೆ ಹೆಚ್ಚು ಮುಖ್ಯ. ಓಕೆ, ಇಷ್ಟೆಲ್ಲ ಮಾಹಿತಿ ಕೇಳಿದ್ಮೇಲೆ ಸಹಜವಾಗಿಯೇ ಮನಸ್ಸಲ್ಲಿ ಕೆಲವು ದೊಡ್ಡ ಪ್ರಶ್ನೆಗಳು ಮೂಡುತ್ತೆ.
ಇವು ಕೇವಲ ತಾಂತ್ರಿಕ ಪ್ರಶ್ನೆಗಳಲ್ಲ, ನಮ್ಮ ಭಾವನೆಗಳ ಜೊತೆನೂ ಸೇರ್ಕೊಂಡಿರುತ್ತೆ. ಬನ್ನಿ ಈಗ ಅಂತಹ ಕೆಲವು ಮುಖ್ಯ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರಗಳನ್ನು ಹುಡುಕೋಣ. ಬಹುಶಃ ಎಲ್ಲರನ್ನೂ ಕಾಡೋ ಅತಿದೊಡ್ಡ ಚಿಂತೆ ಅಂದ್ರೆ ಇದೆ. ಕಡಿಮೆ ಗ್ರೇಡ್ನ ಭ್ರೂಣ ಇದ್ರೆ ಅದು ಮಗುವಿನ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಇದಕ್ಕೆ ಒಂದು ಸ್ಪಷ್ಟವಾದ ಧೈರ್ಯ ಕೊಡುವ ಉತ್ತರ ಅಂದ್ರೆ ಇಲ್ಲ. ಗಮನವಿಟ್ಟು ಕೇಳಿ. ಗ್ರೇಡಿಂಗ್ ಅನ್ನೋದು ಗರ್ಭಧಾರಣೆಯ ಸಾಧ್ಯತೆಯನ್ನ ಊಹಿಸುತ್ತದೇ ಹೊರತು ಹುಟ್ಟುವ ಮಗುವಿನ ಆರೋಗ್ಯವನ್ನಲ್ಲ. ಒಮ್ಮೆ ಒಂದು ಭ್ರೂಣ ಗರ್ಭಾಶಯದಲ್ಲಿ ಸರಿಯಾಗಿ ನೆಲೆಸಿದ ಮೇಲೆ ಅದು ಗ್ರೇಡ್ ಬಿ ಆಗಿರಲಿ ಅಥವಾ ಗ್ರೇಡ್ ಎ ಆಗಿರಲಿ, ಅದರಿಂದ ಹುಟ್ಟೋ ಮಗು ಅಷ್ಟೇ ಆರೋಗ್ಯವಾಗಿರುತ್ತೆ. ಮುಂದಿನ ಸಾಮಾನ್ಯ ಪ್ರಶ್ನೆ ಭ್ರೂಣ ವರ್ಗಾವಣೆಯ ಸಮಯದ ಬಗ್ಗೆ. 3ನೇ ದಿನ ಮಾಡೋದು ಉತ್ತಮವೋ ಅಥವಾ 5ನೇ ದಿನದವರೆಗೂ ಕಾಯೋದು ಉತ್ತಮವೋ? ನೋಡಿ, ಎರಡೂ ಆಯ್ಕೆಗಳಿಗೂ ಅದರದೇ ಆದ ಅನುಕೂಲಗಳಿವೆ. 3ನೇ ದಿನ ವರ್ಗಾವಣೆ ಮಾಡಿದ್ರೆ ನಮ್ಮತ್ರ ವರ್ಗಾವಣೆಗೆ ಹೆಚ್ಚು ಭ್ರೂಣಗಳು ಲಭ್ಯವಿರುತ್ತೆ. ಆದರೆ 5ನೇ ದಿನದವರೆಗೂ ಕಾಯುವುದರಿಂದ ಪ್ರಯೋಗಾಲಯದಲ್ಲೇ ತಮ್ಮ ಶಕ್ತಿಯನ್ನ ಸಾಬೀತುಪಡಿಸಿದ ಅತ್ಯಂತ ಬಲಶಾಲಿ ಭ್ರೂಣಗಳನ್ನು ನಾವು ಆಯ್ಕೆ ಮಾಡಬಹುದು. ಇದರಿಂದಾಗಿ ಪ್ರತಿ ವರ್ಗಾವಣೆಯ ಯಶಸ್ಸಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಕೊನೆಯದಾಗಿ ಒಂದು ಮಾತು. ಈ ಎಲ್ಲ ಗ್ರೇಡ್ಗಳು, ಸಂಖ್ಯೆಗಳನ್ನು ನೋಡಿ ಆತಂಕ ಪಟ್ಕೊಳ್ಳೋ ಬದಲು ಇದನ್ನ ಒಂದು ಜ್ಞಾನದ ಸಾಧನವಾಗಿ ನೋಡಿ. ಈ ಮಾಹಿತಿಯು ನಿಮ್ಮ ವೈದ್ಯರ ಜೊತೆ ಚೆನ್ನಾಗಿ ಸಂವಾದ ನಡೆಸೋಕೆ ಮತ್ತು ನಿಮ್ಮ IVF ಪಯಣದಲ್ಲಿ ಆತ್ಮವಿಶ್ವಾಸದಿಂದ ಮುಂದಿನ ಹೆಜ್ಜೆ ಇಡೋಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಜ್ಞಾನವೇ ಶಕ್ತಿ ಅಲ್ವಾ?